ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಾನು ಇವತ್ತು ವಿಡಿಯೋ ಮಾಡೋಕ್ಕೆ ಹೊರಟಿರೋದು ಗ್ಲೋಯಿಂಗ್ ಸ್ಕಿನ್ ಇನ್ 10 ಮಿನಿಟ್ಸ್ ವಿತ್ ಯೂಸಿಂಗ್ ಹೋಮ್ ರೆಮಿಡೀಸ್. ಸೊ ಮನೆಯಲ್ಲೇ ಮಾಡ್ಕೋಬಹುದಾದಂಥ ಫೇಶಿಯಲ್, ಅದು ಗ್ಲೋ ಕೊಡುವಂಥ ಫೇಶಿಯಲ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಫಸ್ಟ್ ಮಿಲ್ಕ್ ತೊಗೊಂಡಿದ್ದೀನಿ ಫೇಸ್ ಕ್ಲೆನ್ಸ್ ಮಾಡೋದಕ್ಕೆ. ಸೊ ಮಿಲ್ಕಿಂದ ಫೇಸ್ ಕ್ಲೆನ್ಸ್ ಮಾಡಿದಾಗ ಡೆಡ್ ಸ್ಕಿನ್ಸ್ ಎಲ್ಲ ಹೋಗಿ ಸ್ಕಿನ್ನು ಗ್ಲೋ ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಕಾಟನ್ಗೆ ಮಿಲ್ಕ್ ಹಾಕಿದ್ದೀನಿ. Trust me, consider your message received. When you said you couldn't take us too seriously, I must have ಎರಡನೇ ಸ್ಟೆಪ್ ಕ್ಲೆನ್ಸಿಂಗ್ ಕೂಡ ಮಾಡೋಣ. ಅದಕ್ಕೆ ನಾನು ಹಾಕೋತಿರೋದು 1 ಸ್ಪೂನ್ ಕರ್ಡ್ ಆ್ಯಂಡ್ 2 ಡ್ರಾಪ್ಸ್ ಆಫ್ ಲೆಮನ್. ಇದೆರಡನ್ನು ಮಿಕ್ಸ್ ಮಾಡಿ ನೋಡಿ, ಕರ್ಡ್ ಮತ್ತು ಸೊ ಅದನ್ನು ನಾನು ಚೆನ್ನಾಗಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ತೀನಿ. ಸೊ ಕರ್ಡ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ಗೆ ತುಂಬಾ ಗ್ಲೋ ಬರುತ್ತೆ. ಸ್ಕ್ರಬ್ಬಿಗೆ ನಾನು ತೊಗೊಳ್ತಾ ಇರೋದು 1 ಸ್ಪೂನ್ ಕರ್ಡ್, 1 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನ್ ರೈಸ್ ಫ್ಲೋರ್, ಶುಗರ್, ಒಂದು ಸ್ಪೂನ್ ಕಾಫಿ ಪೌಡರ್. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಸ್ಕ್ರಬ್ಬರ್ ಈ ಥರ ಥಿಕ್ ಆಗಬೇಕು. ಸೊ ಸ್ಕಿನ್ಗೆ ನೀವು ಸ್ಕ್ರಬ್ ಮಾಡುವಾಗ ಜೆಂಟಲಾಗಿ ಮಸಾಜ್ ಮಾಡಬೇಕು. ನೀವು ರ್ಯಾಶ್ ಆಗಿ ಹಿಂಗೆಲ್ಲ ಉಜ್ಜುತ್ತಾರೆ, ಸ್ಕಿನ್ಗೆ ಇರಿಟೇಷನ್ ಆಗಿ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆಲ್ಮೋಸ್ಟ್ ಸರ್ಕ್ಯುಲರ್ ಮೋಷನಲ್ಲಿ ಜೆಂಟಲಾಗಿ ಹೀಗೆ ಮಸಾಜ್ ಮಾಡ್ತಾ ಬರಬೇಕು. ಅಂಡರ್ ಐನೂ ಅಷ್ಟೇ ಜೆಂಟಲಾಗಿ ಮಸಾಜ್ ಮಾಡಿ. ಸೊ 2 ಮಿನಿಟ್ಸ್ ಸ್ಕ್ರಬ್ ಆಯಿತು. ಸೊ ಈಗ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ. ಫೇಸ್ ಪ್ಯಾಕಿಗೆ ನಾನು ಫಸ್ಟ್ ಹಾಕ್ತಾ ಇರೋದು 1 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನ್ ಕರ್ಡ್, 1 ಸ್ಪೂನ್ ಅಕ್ಕಿ ಹಿಟ್ಟು, ಲಿಟಲ್ ಶುಗರ್, 2-3 ಡ್ರಾಪ್ಸ್ ಲೆಮನ್, ಕಾಫಿ ಪೌಡರ್ ರೆಡಿ ಮಾಡಿದ್ದೀನಿ. ಒಣಗಿದೆ, ಅರ್ಧ ಒಣಗಿಲ್ಲ. ಸೊ ನಾನು ಇವಾಗಲೇ ವಾಶ್ ಆಫ್ ಮಾಡ್ತೀನಿ, ಯಾಕಂದರೆ ಕಂಪ್ಲೀಟಾಗಿ ಡ್ರೈ ಆಗಿಬಿಟ್ರೆ ಸ್ಕಿನ್ ಇರಿಟೇಷನ್ ಆಗುತ್ತೆ. ವಾಶ್ ಮಾಡಿದಾಗ ತುಂಬಾ ಪೇಯ್ನ್ ಆದಂಗೆ ಆಗುತ್ತೆ. ಸೊ ಈಗಲೇ ಅದನ್ನು ವಾಶ್ ಮಾಡ್ತೀನಿ.
ನೀಟಾಗಿ ಫೇಸ್ನ ಕಂಪ್ಲೀಟಾಗಿ ವೈಪ್ ಮಾಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಸ್ಕಿನ್ನಲ್ಲಿ ಆಲ್ರೆಡಿ ಗ್ಲೋ ಬಂದಿದೆ. ಸೊ ಅದಕ್ಕೆ ನಾನು ಯಾವಾಗಲೂ ಹೋಮಲ್ಲೇ ಸಿಗುವಂಥ ಪ್ರತಿಯೊಂದು ವಸ್ತುನ ಯೂಸ್ ಮಾಡಿ ನಾವು ಫೇಶಿಯಲ್ ಮಾಡ್ಕೋಬೋದು. ಸೊ ನೀವು ನೋಡಿ ಸ್ಕಿನ್ನಲ್ಲಿರುವಂಥ ಟ್ರಾನ್ಸ್ಫಾರ್ಮೇಷನ್ ತುಂಬಾ ಚೆನ್ನಾಗಿದೆ ಅಲ್ಲ. ಟ್ರೈ ಮಾಡಿ ನೀವು ಒಂದ್ಸಲ. ಇದೆಲ್ಲ ಆದಮೇಲೆ ಸ್ಕಿನ್ಗೆ ಮಾಯ್ಶ್ಚರೈಸರ್ ಬೇಕು. ಸೊ ನಾನು ಅದಕ್ಕೆ 2-3 ಡ್ರಾಪ್ಸ್ ಕೊಕೊನಟ್ ಆಯಿಲ್ ಹಾಕ್ತಾಯಿದ್ದೀನಿ. ಸೊ ಯಾ ಸ್ಕಿನ್ ಇಸ್ ರೆಡಿ. ಸೊ ಇದೇ ಥರ ಮೋರ್ ಟಿಪ್ಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ.